ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಲೂಟಿಗೆ ಇಳಿದಿದೆ, ಆಡಳಿತದ ಕುಸಿದು ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಮಜಾ ಮಾಡಿಕೊಂಡು ಇದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿಗಳು ಸಿಎಂಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ. ಈ ಸರ್ಕಾರ ಇಡೀ ರಾಜ್ಯವನ್ನ ದಿವಾಳಿ ಮಾಡಿದೆ. ಫೋನ್ ಟ್ಯಾಪ್ ಹಗರಣವನ್ನ ಸಿಬಿಐಗೆ ಕೊಡಿ, ನಾವೇ ಸಾಕ್ಷಿ ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು? ಪ್ರಜ್ವಲ್ ರೇವಣ್ಣನ ವಿದೇಶಕ್ಕೆ ಓಡೋಕೆ ಬಿಟ್ಟು ಈಗ ಪ್ರಧಾನಿ ಮೋದಿನ ಟೀಕೆ ಮಾಡ್ತಾರೆ. ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರುವಂತದ್ದು. ಸರ್ಕಾರ ಲೂಟಿಗೆ ಇಳಿದಿದೆ, ಆಡಳಿತ ಕುಸಿದು ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಮಜಾ ಮಾಡಿಕೊಂಡು ಇದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿಗಳು ಸಿಎಂಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ. ಈ ಸರ್ಕಾರ ಇಡೀ ರಾಜ್ಯವನ್ನ ಈಗಾಗಲೇ ದಿವಾಳಿ ಮಾಡಿದೆ. ಫೋನ್ ಟ್ಯಾಪ್ ಹಗರಣವನ್ನ ಸಿಬಿಐಗೆ ಕೊಡಿ, ನಾವೇ ಸಾಕ್ಷಿ ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು ರಾಜ್ಯದಲ್ಲಿ? ಪ್ರಜ್ವಲ್ ರೇವಣ್ಣನನ್ನ ವಿದೇಶಕ್ಕೆ ಓಡೋಕೆ ಬಿಟ್ಟು ಈಗ ಪ್ರಧಾನಿ ಮೋದಿಯನ್ನ ಟೀಕೆ ಮಾಡ್ತಿದ್ದಾರೆ ಎಂದು ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರುವಂತದ್ದು. ಸರ್ಕಾರ ಕೇವಲ ಲೂಟಿಗೆ ಇಳಿದಿದೆ, ಆಡಳಿತದ ಕುಸಿದು ಹೋಗಿದೆ. ಕಮಿಷನ್ ದಂಧೆ ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂತ ಸರ್ಕಾರ ಒಂದು ಲೂಟಿ ಮಾಡಕ್ಕೆ ಅವರು ಸಮಯ ಕೊಡ್ತಾರೆ ಹೊರತು ಕಮಿಷನ್ ದಂಧೆ ಮಾಡಕ್ಕೆ ಸಮಯ ಕೊಡ್ತಾರೆ ಹೊರತು ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಹಲವಾರು ಕಂಪನಿಗಳು ಇವತ್ತು ಚೆನ್ನೈಗೆ ಹೋಗ್ತಾ ಇದೆ. ಚೆನ್ನೈಗೆ ಕಂಪನಿಗಳು ಹೋಗ್ತಾ ಇದೆ, ಹೈದರಾಬಾದ್ಗೆ ಹೋಗ್ತಾ ಇದೆ. ಕೇರಳದವರಂತೂ ಅಫಿಷಿಯಲ್ ಲೆಟರ್ ಬರೆದ್ಬಿಟ್ಟಿದ್ದಾರೆ, ನಿಮ್ಗೆ ಬೆಂಗಳೂರು ಕರ್ನಾಟಕ ಸೇಫ್ ಅಲ್ಲ, ಇಲ್ಲಿ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ, ಕುಡಿಯೋ ನೀರಿಲ್ಲ. ಇಲ್ಲಿ ಕಾಂಗ್ರೆಸ್ಸಿನ ಕಾರ್ಪೊರೇಟರು ಅವ್ರು ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ತರ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ನಾಯಕ, ನಿಮ್ ಕಾಂಗ್ರೆಸ್ ನಾಯಕ ಅವ್ರು ಹೇಳ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಇನ್ನೇನ್ ಬೇಕು ನಿಮ್ ಕನ್ನಡಿ? ಇದಕ್ಕಿಂತ ನಿಮ್ಗೆ ಕನ್ನಡಿ ಬೇಕಾ? ನಿಮ್ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಅಂತ. ಅದರಿಂದ ಈ ಸರ್ಕಾರ ಪೂರ್ತಿ ಈ ರಾಜ್ಯದನ್ನ ದಿವಾಳಿ ಮಾಡಿದೆ ಒಂದ್ ಕಡೆ, ಇನ್ನೊಂದ್ ಕಡೆ ಸರ್ಕಾರ ಪೂರ್ತಿ ಈ ಕಾನೂನು ಸುವ್ಯವಸ್ಥೆಯನ್ನ ಗಾಳಿಗೆ ತೂರಿದೆ. ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂತ ಸರ್ಕಾರ ಕೇವಲ ಲೂಟಿಗೆ ಇಳಿದಿದೆ, ಆಡಳಿತದ ಕುಸಿದು ಹೋಗಿದೆ. ಸಿದ್ದರಾಮಯ್ಯ ಮಜಾ ಮಾಡಿಕೊಂಡು ಇದ್ದಾರೆ. ಅಧಿಕಾರಿಗಳು ಸಿಎಂಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಿಲ್ಲ. ಈ ಸರ್ಕಾರ ಈಗಾಗಲೇ ಇಡೀ ರಾಜ್ಯವನ್ನ ದಿವಾಳಿ ಮಾಡಿದೆ, ಕಾನೂನುಗಳನ್ನ ಗಾಳಿಗೆ ತೂರಿದೆ ಎಂದು ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಫೋನ್ ಟ್ಯಾಪ್ ಹಗರಣವನ್ನ ಸಿಬಿಐಗೆ ಕೊಡಿ, ನಾವೇ ಸಾಕ್ಷಿ ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು? ದೇವೇಗೌಡರು ಪ್ರಜ್ವಲ್ ರೇವಣ್ಣಗೆ ವಿನಂತಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಓಡೋಕೆ ಬಿಟ್ಟು ಈಗ ಮೋದಿಯನ್ನ ಟೀಕೆ ಮಾಡ್ತಿದ್ದಾರೆ. ಪೆನ್ ಡ್ರೈವ್ ಹಂಚಿದವರು ಕೂಡ ಅಪರಾಧಿನೇ. ಬೆಂಗಳೂರಿನಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾನೆ. ಪೆನ್ ಡ್ರೈವ್ನ ಡೈರೆಕ್ಷನ್ ಪ್ರೊಡಕ್ಷನ್ ಕಾಂಗ್ರೆಸ್ ಸರ್ಕಾರದ್ದು. ಪ್ರಜ್ವಲ್ ರೇವಣ್ಣನನ್ನ ಓಡೋಕೆ ಬಿಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಎಂದು ಸಿಎಂ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವರಾಮೇಗೌಡ ಮಾಡಿರೋ ಪೆನ್ ಡ್ರೈವ್ ಬಗ್ಗೆನೂ ಈಗಾಗಲೇ ತನಿಖೆ ಆಗಬೇಕು. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಎಸ್ಐಟಿ ಒಂದು ಸೈಡ್ ತನಿಖೆ ಮಾಡ್ತಿದೆ, ಸರ್ಕಾರ ಪ್ರಚೋದಿತವಾಗಿ ತನಿಖೆ ನಡೆಸುತ್ತಿದೆ ಎಂದು ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ.